ದೇವಾಲಯ ಅನ್ನುವುದು ಪವಿತ್ರತೆಗೆ ಪ್ರತಿರೂಪ. ನಾವು ದೇವಸ್ಥಾನಗಳಿಗೆ ಹೋದಾಗ ಹಾಗೇನೆ ಮರಳಿ ಹಿಂತಿರುಗಿ ಬರುವಾಗ ತಪ್ಪದೆ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಆಗಲೇ ನಿಮಗೆ ದೇವರ ಅನುಗ್ರಹ ಲಭಿಸುತ್ತದೆ. ದೇವಸ್ಥಾನಕ್ಕೆ ಹೋದಂತಹ ಪುಣ್ಯ ಫಲ ಲಭಿಸುತ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಯಾವ ರೀತಿಯ ಕೆಲಸ ಮಾಡಬೇಕು ಮತ್ತು ಮಾಡಬಾರದು ಅನ್ನುವುದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ದೇವಸ್ಥಾನಕ್ಕೆ ಹೋಗಬೇಕು ಅಂದುಕೊಂಡರೆ ಬೆಳಿಗ್ಗೆ 10 ಗಂಟೆಯ ಒಳಗೆ ಹೋಗಿ ದರ್ಶನ ಮಾಡಬೇಕು. ಈ ಸಮಯದಲ್ಲಿ ದೇವರನ್ನು ದರ್ಶನ ಮಾಡಿಕೊಂಡರೆ ತುಂಬ ಒಳ್ಳೆಯದು. ಹಾಗೇನೆ ಸಾಯಂಕಾಲ ಸಮಯದಲ್ಲಿ 6 ಗಂಟೆಯಿಂದ 9 ಗಂಟೆಯ ಒಳಗೆ ದೇವರನ್ನು ದರ್ಶನ ಮಾಡಿಕೊಳ್ಳಬೇಕು. ಮುಖ್ಯವಾಗಿ 6 ಗಂಟೆಯ ಸಮಯದಲ್ಲಿ ತಥಾಸ್ತು ದೇವತೆಗಳು ತಿರುಗುತ್ತಾ ಇರುತ್ತಾರೆ. ಹಾಗಾಗಿ ಸಾಯಂಕಾಲ ಸಮಯದಲ್ಲಿ 6 ಗಂಟೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೋರಿಕೆಗಳನ್ನು ದೇವರಿಗೆ ಹೇಳಿಕೊಂಡರೆ ತಥಾಸ್ತು ದೇವತೆಗಳು ತಥಾಸ್ತು ಅಂದರೆ ನಿಮ್ಮ ಕೋರಿಕೆಗಳು ಬೇಗನೆ ನೆರವೇರುತ್ತದೆ. ಇನ್ನು ದೇವಸ್ಥಾನಕ್ಕೆ ಹೋಗುವಾಗ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಹೋದರೆ ತುಂಬ ಒಳ್ಳೆಯದು. ದೇವಸ್ಥಾನಕ್ಕೆ ಹೋದ ಕೂಡಲೇ ಮೊದಲು ಧ್ವಜಸ್ತಂಭವನ್ನು ನಮಸ್ಕಾರ ಮಾಡಿಕೊಳ್ಳಬೇಕು. ಆದರೆ ಕೈಯಿಂದ ಸ್ತಂಭವನ್ನು ಮುಟ್ಟಬಾರದು. ಹಾಗೇನೆ ಧ್ವಜಸ್ತಂಭದ ನೆರಳು ಕೂಡ ನಿಮ್ಮ ಮೇಲೆ ಬೀಳದ ಹಾಗೆ ನೋಡಿಕೊಳ್ಳಬೇಕು. ನಂತರ ಗರ್ಭಗುಡಿಯ ಸುತ್ತ 3 ಪ್ರದಕ್ಷಿಣೆಯನ್ನು ಹಾಕಬೇಕು. ಮತ್ತು ತುಂಬ ಜನರು ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಹಾಕುವಾಗ ದೇವಸ್ಥಾನದ ಹಿಂದೆಯ ಭಾಗವನ್ನು ಮುಟ್ಟುತ್ತಾ ನಮಸ್ಕಾರ ಮಾಡಿಕೊಳ್ಳುತ್ತಾರೆ. ಆದರೆ ಈ ರೀತಿ ಮಾಡಬಾರದು. ಏಕೆಂದರೆ ಗುಡಿಯ ಹಿಂದೆಯ ಭಾಗದಲ್ಲಿ ರಾಕ್ಷಸರು ನಿವಸಿಸುತ್ತಾರೆ. ಹಾಗಾಗಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕುವಾಗ ಗುಡಿಯ ಹಿಂದೆಯ ಭಾಗವನ್ನು ಮುಟ್ಟಬಾರದು. ನಂತರ ದೇವರಿಗೆ ನಮಸ್ಕಾರ ಮಾಡಿ 3 ಬಾರಿ ಗಂಟೆಯನ್ನು ಒಡೆಯಬೇಕು. ಹಾಗೇನೆ ಶಿವಾಲಯಕ್ಕೆ ಹೋಗುವವರು ತಪ್ಪದೆ ವಿಭೂತಿಯನ್ನು ಇಟ್ಟುಕೊಂಡು ಹೋಗಿ. ಆಗಲೇ ನಿಮಗೆ ಶಿವಾನುಗ್ರಹ ಆಗುತ್ತದೆ. ಹಾಗೇನೆ ದೇವಸ್ಥಾನದಿಂದ ಬಂದ ನಂತರ ಕಾಲುಗಳನ್ನು ತೊಳೆಯಬಾರದು. ಏಕೆಂದರೆ ದೇವಸ್ಥಾನದಲ್ಲಿ ಇರುವಂತಹ ದೈವಶಕ್ತಿ ನಮ್ಮ ಶರೀರಕ್ಕೆ ಇರುತ್ತದೆ. ಹಾಗಾಗಿ ಮನೆಗೆ ಬಂದ ನಂತರ ಮನೆಯೊಳಗೆ ಹೋಗಿ ಕುಳಿತುಕೊಂಡು ನಂತರ ಬೇಕಾದರೆ ಕಾಲುಗಳನ್ನು ತೊಳೆಯಬಹುದು. ಹೀಗೆ ಮಾಡಿದರೆ ದೇವಸ್ಥಾನದಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಎಲ್ಲ ಮನೆಯಲ್ಲಿ ವ್ಯಾಪಿಸುತ್ತದೆ. ತುಂಬ ಜನರು ದೇವಸ್ಥಾನದಲ್ಲಿರುವಂತಹ ವಿಗ್ರಹಗಳನ್ನು ಹಿಡಿದುಕೊಂಡು ನಮಸ್ಕಾರ ಮಾಡಿಕೊಳ್ಳುತ್ತಾರೆ. ಆದರೆ ಮುಖ್ಯವಾಗಿ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಅಸಲಿಗೆ ಮುಟ್ಟಬಾರದು. ಹಾಗೇನೆ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹೊಡೆದ ನಂತರ 1 ಚಿಪ್ಪಿನಲ್ಲಿ ತುಂಬ ಸಕ್ಕರೆಯನ್ನು ಹಾಕಿ ಧ್ವಜಸ್ತಂಭದ ಬಳಿ ಇಟ್ಟು ನಮಸ್ಕಾರ ಮಾಡಿಕೊಳ್ಳಬೇಕು. ಈ ರೀತಿ ಯಾರು ಮಾಡುತ್ತಾರೋ ಅವರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ. ತೀರದ ಸಮಸ್ಯೆಗಳಿಂದ ಬಾಧೆ ಪಡುತ್ತಾ ಇದ್ದರೆ ನೀವು ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆಯ ಮಾಲೆಯನ್ನು ಸಮರ್ಪಿಸಬೇಕು. ಈ ರೀತಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳೆಲ್ಲ ತೀರಿ ಹೋಗಿ ನಂತರ 1-2 ನಿಮಿಷ ದೇವಸ್ಥಾನದಲ್ಲಿ ಕುಳಿತುಕೊಂಡು ನಂತರ ಮನೆಗೆ ಬರಬೇಕು. ನಂತರ ಮನೆಗೆ ಬಂದ ಕೂಡಲೇ ಸ್ನಾನ ಮಾಡಬಾರದು. ಈ ರೀತಿ ಸ್ನಾನ ಮಾಡುವುದರಿಂದ ದೇವಸ್ಥಾನಕ್ಕೆ ಹೋದಂತಹ ಪುಣ್ಯ ಫಲ ಲಭಿಸುವುದಿಲ್ಲ. ಇನ್ನು ದೇವಸ್ಥಾನದಲ್ಲಿ ಕೊಟ್ಟಂತಹ ಪ್ರಸಾದವನ್ನು ದೇವಸ್ಥಾನದಲ್ಲಿಯೇ ಕುಳಿತು ತಿನ್ನಬೇಕು. ಆ ರೀತಿ ತಿಂದರೇನೆ ನಿಮ್ಮ ಮೇಲೆ ದೇವರ ಅನುಗ್ರಹ ಇರುತ್ತದೆ. ಅಷ್ಟೇ ಅಲ್ಲದೆ ಪ್ರಸಾದವನ್ನು ಮನೆಗೆ ತರಬಾರದು. ಈ ರೀತಿಯ ನಿಯಮಗಳನ್ನು ಪಾಲಿಸುವುದರಿಂದ ನಿಮ್ಮ ಮೇಲೆ ದೇವರ ಅನುಗ್ರಹ ಇರುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.